ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೋಟೆಕ್ಟ್ ಮೆಹಂದಿ ಕ್ಲಾಸ್ ಸಿಲೆಬಸ್ ಆ್ಯಂಡ್ ಪ್ರಾಡಕ್ಟ್ ಡೀಟೇಲ್ಸ್ ನೋಡೋಣ. ನಂಬರ್ 1 ಪ್ರಾಡಕ್ಟ್ ನಾಲೆಜ್. ಅದರಲ್ಲಿ ಟ್ರೇ, ಬ್ಲೂ ಕಾರ್ಬನ್ ಶೀಟ್, ನಾರ್ಮಲ್ ಪೆನ್ ಆ್ಯಂಡ್ ಪೆನ್ಸಿಲ್, ಪಿಕ್ಚರ್ ಆರ್ ಇಮೇಜಸ್, ಮೆಹಂದಿ ಕೋನ್, ಡೆಟಾಯ್ಲ್, ಡೇ ಕ್ರೀಮ್ ಆರ್ coconut oil, ಎನಿ ಒನ್. ಟೂಲ್ಸ್ ರಿಕ್ವೈರ್ಮೆಂಟ್ ಫಾರ್ ಪ್ರೋಟೆಕ್ಟ್ ಮೆಹಂದಿ. ಇಷ್ಟೆಲ್ಲ ಐಟಮ್ ಬೇಕಾಗಿದೆ. ನಂಬರ್ 2 ಈಸಿ ಟ್ರೇಯಿಂಗ್ ಟೆಕ್ನಿಕ್. ಇದರಲ್ಲಿ ಬೇಸಿಕ್ ಟ್ರೇಡ್ ಬ್ರೇಕ್ ಡೌನ್. ನಾವು ಈಸಿಯಾಗಿ ಶೇಡ್ ಹೆಂಗೆ ಕೊಟ್ಟೆವು ಅದೇ ಥರ. ಸೆಕೆಂಡ್ ಬಂದುಬಿಟ್ಟು ಡ್ರಿಪ್ ಮೇಂಟೈನ್ ಫಾರ್ ಪ್ರೊಟೆಕ್ಟ್ಸ್. ನಮ್ಮ ಕರೆಕ್ಟಾಗಿ ಗ್ರಿಪ್ ಇಟ್ಕೊಂಡು ನಾವು ಕರೆಕ್ಟಾಗಿ ಮಾಡೋದು ಅಂದರೆ ಈಸಿಯಾಗಿ ಬರುತ್ತೆ. ಮತ್ತು ಲೈಟ್ ಆ್ಯಂಡ್ ಮೂಮೆಂಟ್, ತುಂಬ ಲೈಟಾಗಿ ಕೊಡಬೇಕು. ನೀವು ಡಾರ್ಕಾಗಿ ಕೊಟ್ಟರೆ ಒಂಥರ ಮೆಜ್ಜಾಗಿ ಆಗಿಬಿಡುತ್ತೆ. ಮತ್ತು ಪ್ರಾಪರ್ ಗೈಡ್ಲೈನ್, ನೀವು ಪ್ರಾಪರಾಗಿ ಮಾಡಿದ್ರೆ ನೀವು ಒಳ್ಳೆ ರೀತಿಯಾಗಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡ್ತಾ ಡ್ರಾಯಿಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬಂದುಬಿಡುತ್ತೆ. ನಂಬರ್ 3 ಶೇಡಿಂಗ್ ಟೆಕ್ನಿಕ್. ಅದರಲ್ಲಿ ಕೋನ್ ಪ್ರೆಸ್ಸಿಂಗ್ ಕಂಟ್ರೋಲ್. ನಾವು ಕೋನ್ ಪ್ರೆಸ್ ಮಾಡುವಾಗ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ನೆಕ್ಸ್ಟ್ ಲೈಟ್ ಆ್ಯಂಡ್ ಡಾರ್ಕ್ ಶೇಡಿಂಗ್. ನಾವು ಶೇಡ್ ಕೊಡುವಾಗ ಲೈಟಾಗಿ ಕೊಡ್ತೀವಿ ಆ್ಯಂಡ್ ಡಾರ್ಕ್ ಶೇಡು ಕೊಡ್ತೀವಿ. ನಂಬರ್ 3 ಶೇಡ್ ಟು ಪ್ರಾಪರ್ಲಿ. ನಾವು ಕರೆಕ್ಟಾಗಿ ಪ್ರಾಪರಾಗಿ ನಾವು ಶೇಡ್ ಕೊಡಬೇಕು. ಅಲ್ಲಲ್ಲಿ ಇಲ್ಲಿ ಅಂತ ಮರ್ಜಾಗಿ ಮಾಡೋಂಗಿಲ್ಲ. ನೆಕ್ಸ್ಟ್ ರಿಯಾಲಿಟಿ ಎಫೆಕ್ಟ್ ಮೂಮೆಂಟ್ಸ್. ನಾವು ಅದಾದ್ಮೇಲೆ ನೋಡುವಾಗ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಂಬರ್ 4 ಪಿಕ್ಚರ್ ಟ್ರೇಸಿಂಗ್ ಆನ್ ಆ್ಯಂಡ್ ಹೌ ಟು ಪ್ಲೇಸ್ ದ ರಿಫ್ಲೆಕ್ಟ್ ಇಮೇಜ್ನ ನಾವು ಯಾವ ಥರ ರಿಫ್ಲೆಕ್ಟ್ ಮಾಡೋದು. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಟೆಕ್ನಿಕ್ಸ್, ಯಾವ ಥರ ಅದನ್ನ ಟ್ರಾನ್ಸ್ಪೋರ್ಟ್ ಹ್ಯಾಂಡಲ್ ಇಕ್ಸೋದು. ಫ್ರೀ ಆ್ಯಂಡ್ ಪೋರ್ಟ್ರೇಟ್ ಕರೆಕ್ಷನ್ಸ್, ನಾವು ಯಾವ ಥರ ನಾವು ಕ್ಲಿಯರಾಗಿ ಡ್ರಾ ಮಾಡಿ ನಾವು ಕರೆಕ್ಟಾಗಿ ಮಾಡೋದು. ಮೇಂಟೈನಿಂಗ್ ಕ್ಲಿಯರ್ಲಿ, ನಾವು ಕರೆಕ್ಟಾಗಿ ಮಾಡಬೇಕು, ನೀಟಾಗಿ ಮಾಡಬೇಕು. ಒಂದು ಪಿಕ್ಚರ್ಸ್ನ ಯಾವ ಥರ ನಾವು ಡ್ರಾ ಮಾಡ್ತೀವೋ ಆ ಥರ ಡ್ರಾ ಮಾಡಬೇಕು. ಪ್ರಾಕ್ಟೀಸ್ ಎಕ್ಸಸೈಸ್, ನಾವು ಯಾವಾಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೂ ಈಸಿಯಾಗಿ ಬಂದ್ಬಿಡುತ್ತೆ. ಲಾಸ್ಟ್ 5th ಹೌ ಟು ಫಿಕ್ಸ್ ದಿ ಪ್ರೈಸ್. ಎಷ್ಟೊಂದು ಜನಕ್ಕೆ ಇದೆಲ್ಲ ಕನ್ಫ್ಯೂಸನ್ ಇರುತ್ತೆ. ಮಾರ್ಕೆಟ್ ರೇಟ್ ಕಂಪೇರ್. ನೀವು ಮಾರ್ಕೆಟ್ ರೇಟ್ಗಿಂತ 10-20 ರೂಪಾಯಿ ನೀವು ಕಮ್ಮಿ ಇಕ್ಕಿ. ಟೈಮ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಪ್ರೈಸಿಂಗ್. ನಿಮ್ಮ ಟೈಮು ಸ್ಕಿಲ್ ನೋಡಿ ಪ್ರೈಸಿನ ಫಿಕ್ಸ್ ಮಾಡ್ಕೊಳ್ಳಿ. ಕಸ್ಟಮರ್ ಟೈಪ್ ಪ್ರೈಸಿಂಗ್. ಕಸ್ಟಮರ್ ಕೆಲವರು ಕಸ್ಟಮೈಸ್ ಕೇಳ್ತಾರೆ, ನೀವು ಅದು ನೋಡಿಕೊಂಡೇ ನೀವು ಪ್ರೈಸ್ ಫಿಕ್ಸ್ ಇಕ್ಕಬೇಕು. ಫೆಸ್ಟಿವಲ್ ವರ್ಷನ್ಸ್ ಬ್ರೈಡಲ್ ಪ್ರೈಸಿಂಗ್. ನೀವು ಫೆಸ್ಟಿವಲ್ ಇಕ್ಕೋ ಥರನೇ ಪ್ರೈಸು ಬ್ರೈಡಲ್ಗೆ ಇಕ್ಕಂಗಿಲ್ಲ. ನಿಮಗೆ ಇದರಲ್ಲಿ ಏನೋ ಡೌಟ್ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.